ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ನಂದು ಪ್ರತ್ಯೇಕ ಪಟ್ಟಿ ಅಂತ ಏನಿಲ್ಲ, ನನ್ನ ಅಭಿಪ್ರಾಯ ಹೇಳ್ತೀನಿ ನಾನು. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಯಾರ್ಯಾರು ಮಂತ್ರಿ ಆಗಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನಿಸುತ್ತೆ. ಯುವಕರು, ಮಹಿಳೆಯರು, ಹಿರಿಯರು ಇವರಿಗೆಲ್ಲರಿಗೂ ಅವಕಾಶ ಸಿಗುತ್ತೆ. ವಿಸ್ತರಣೆ ವಿಳಂಬ ಆಯಿತು ಅಂತ ಯಾರಿಗೂ ಬೇಸರ ಇಲ್ಲ. ನನ್ನ ಅಭಿಪ್ರಾಯ ನಾನು ಹೈಕಮಾಂಡ್ ಮುಂದೆ ಹೇಳ್ತೀನಿ ಅಂತ. ಪಟ್ಟಿ ಏನು ಪ್ರತ್ಯೇಕ ಇಲ್ಲ ನಂದು ಅಂತ ಬಿಕೆ ಹರಿಪ್ರಸಾದ್ ಮಾತನಾಡಿದರು. ರಾಜ್ಯ ಸಚಿವ ಸಂಪುಟದ ಕಸರತ್ತು ದೆಹಲಿಗೆ ಶಿಫ್ಟ್ ಆಗಿರುವಂಥದ್ದು ಏನಾಗುತ್ತೆ ಅನ್ನುವಂಥ ಕುತೂಹಲ ಬಹಳಷ್ಟು ಶಾಸಕರಿಗೆ, ಕಾರ್ಯಕರ್ತರಿಗೆ ಇದೆ. ಇವತ್ತಾಗುತ್ತಾ ಇಲ್ವಾ ಅನ್ನೋಂಥ ಹಲವು ಪ್ರಶ್ನೆಗಳಿದೆ. ಕುತೂಹಲದಿಂದ ನೋಡ್ತಾ ಇರುವಂಥ ರಾಜ್ಯದ ಜನ ಕೂಡ ಇರ್ತಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ವಿ.ಕೆ. ಹರಿಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಏನು ನಿರೀಕ್ಷೆ ಮಾಡೋದು? ಪಕ್ಷದ ವರಿಷ್ಠರು ನಮ್ಮೆಲ್ಲರಿಗೂ ಸಹ ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಸಹ ಇದ್ದಾರೆ. ಆದ್ದರಿಂದ ಚರ್ಚೆ ಆದ ನಂತರ ಗೊತ್ತಾಗುತ್ತೆ ಅವ್ರು ಯಾಕೆ ಕರೆದಿದ್ದಾರೆ ಅಂಥೇಳಿ. ಇನ್ನು ಅಲ್ಲಿ ಮಂತ್ರಿಮಂಡಲನೂ ಸಹ ಆಗಬೇಕಾಗಿರೋದ್ರಿಂದ ಅದು ಚರ್ಚೆ ಆಗ್ಬೋದು ಅಂಥೇಳಿ ನನ್ನ ಅನಿಸಿಕೆ. ಇವರಿಬ್ಬರು ನಾಯಕರು ಬಂದಿರೋದ್ರಿಂದ ಚರ್ಚೆ ಆಗುತ್ತೆ, ಆದಷ್ಟು ಬೇಗ ಅವ್ರ ತೀರ್ಮಾನ ಬರುತ್ತೆ. ಸರ್, ಇಲ್ಲಿವರೆಗೂ ಶಾಸಕರಲ್ಲಿ ಒಂದು ಇದಿತ್ತು, ಅಂದರೆ CM ಯಾರಾಗ್ತಾರೆ ಅವ್ರದ್ದು ಒಂದು ಪಟ್ಟಿ, ಅಧ್ಯಕ್ಷರದ್ದು ಒಂದು ಪಟ್ಟಿ, ಅದೇ ರೀತಿ ಮಾಜಿ CM ಅಥವಾ ಯಾರು ಪ್ರಬಲ ನಾಯಕರು ಇರ್ತಾರೆ ಅವ್ರದ್ದು ಒಂದು ಪಟ್ಟಿ ಅಂತ ಎಲ್ಲ ಇರ್ತಾ ಇತ್ತು. ಈಗ ನಿಮ್ಮದು ಒಂದು ಪಟ್ಟಿ ಇದೆಯಾ? ನಾನೊಬ್ಬ ಅಧ್ಯಕ್ಷನಾಗಿ ನಾನು ಯಾವುದೇ ಪಟ್ಟಿ ಕೊಡಲಿಕ್ಕೆ ಆಗೋದಿಲ್ಲ. ನನ್ನಿಂದ ಏನು ವಿಚಾರಗಳನ್ನು ಅವರು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡ್ಬೋದೇ ವಿನಃ ನಾನು ಒಬ್ಬ ಅಧ್ಯಕ್ಷನಾಗಿ ಪಟ್ಟಿ ಕೊಡೋಕ್ಕಾಗಲ್ಲ. ಎಲ್ಲರೂ ಸಹ ಸಮಾನರೇ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.